ನಾ ಮೊನ್ನೆ ಮಲೆಬೆನ್ನೂರ್ಗೆ ಹೋಗಿದ್ದೆ. ಹೋದಾಗ ಅಲ್ಲಿ ಪಾಪ ನನಗೆ ಗೊತ್ತಿರಲಿಲ್ಲ ಪೊಲೀಸರು ಏನೋ ತೊಂದರೆ ಮಾಡ್ಯಾರ ಅಂತೇಳಿ. ಅಲ್ಲೊಬ್ಬವ ಆ ಗಣಪತಿದು ಒಬ್ಬ ಲೀಡ್ರ್ ಅದಾನ. ಅವ ಏನು ಮಾಡ್ಯಾನ ಯೋಗ್ಯ, ಅವ ಯಾರ ಶಿಷ್ಯ ಅನ್ನೋದು ಗುರ್ತಾಗೈತಿ. ಯಾರು ನಮ್ಮ ಸಿದ್ದೇಶ್ವರನ ಮನೆಯವ್ರನ್ನ ಸೋಲಿಸ್ತದಲ್ಲ, ಆ ಟೀಮ್ ಏನಿದೆಯಲ್ಲ, ಆ ಟೀಮದು ಒಬ್ಬ ವ್ಯಕ್ತಿ ಪೊಲೀಸರಿಗೆ ಅವನೇ ಮೈಕ್ ಕಿತ್ತು ಕೊಟ್ಟಾನ. ನಾವು ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳಕ್ಕೆ. ನಾ ಏನು ತಿಳ್ಕೊಂಡಿದ್ದೆ, ಪೊಲೀಸರೇ ಏನೋ ಇದನ್ನು ಗದ್ದಲ ಇಲ್ಲ. ಅದು ನನಗೆ ಕ್ಲಿಯರಿಫಿಕೇಷನ್ ಆಯಿತು. ಯಾವಾಗ ಅಲ್ಲಿದೇನು ಮೈಕ್ ಕಿತ್ಕೊಂಡು ಹೋಗಿರಲ್ಲ, ಇನ್ನೊಂದು ವಾರನಾಗ ಆ ಊರಿಗೆ ಮತ್ತೆ ಬರ್ತೀನಿ. ನಾ ಅಲ್ಲಿ ಉತ್ತರ ಕೊಟ್ಟು ಹೋಗ್ತೀನಿ. ಇವತ್ತೇನಾಗಿದೆ ಅಂದರೆ, ಸರ್ಕಾರ ಅಂದಮ್ಯಾಗ ಪೊಲೀಸ್ ಅಧಿಕಾರಿಗಳು ಅನಿವಾರ್ಯವಾಗಿ ಸರ್ಕಾರ ಮಾತು ಕೇಳಬೇಕು. ಅವ್ರದ್ದೇನೂ ತಪ್ಪಿಲ್ಲ ಪಾಪ. ನಾಳೆ ನಮ್ಮ ಸರ್ಕಾರ ಬರ್ತದೆ ತಿಳ್ಕೋರಿ, ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ. ಯಾರು ಡಿ ಜೆ ಹಚ್ಚಿಸ್ಕೊಟ್ಟಿಲ್ಲಲ್ಲ ಅವ್ರ ಮನೆ ಮುಂದೆ ನಾನೇ ಆರ್ಡರ್ ಮಾಡ್ತೀನಿ, 1 ತಾಸು ಡಿ ಜೆ ಕುಣಿಬೇಕು ದಾವಣಗೆರೆ. ನಮ್ಮ ಅಸ್ಸಾಂ ಮುಖ್ಯಮಂತ್ರಿಗಳು ಒಂದು ಮೊನ್ನೆ ಆದೇಶ ಮಾಡ್ಯಾರ. ಏನು ಮಾಡ್ಯಾರಂದ್ರೆ, ಯಾರ ನವರಾತ್ರಿ ಒಳಗೆ ದೇವಿ ಕಾರ್ಯಕ್ರಮಕ್ಕೆ ಏನಾದರೂ ಅಡೆತಡೆ ಮಾಡಿದ್ರೆ ಶೂಟ್ ಆಟ್ ಸೈಟ್. ಪೊಲೀಸರ ಕೈಯಾಗಿ ಈಗ ಏನದಲ್ಲ ಹಳಿ ಬಂದೂಕ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದ್ರೆ ಎಲ್ಲ AK ಪರ್ಮಿಷನ್ ಕೊಡ್ತೀನಿ, ಫುಲ್ ಪರ್ಮಿಷನ್ ಕೊಡ್ತೀನಿ ಅವ್ರಿಗೆ. ಕ್ವಾಯಿಂಕ್ ಅಂದ್ರೆ ಹೊಡೀರಿ.